ಶೆಟ್ಟರ್ ಅವರನ್ನ ಮತ್ತೆ ಬಿಜೆಪಿಗೆ ವಾಪಸ್ ಕರ್ಕೊಂಡು ಬರುವಂತ ಪ್ರಯತ್ನಗಳನ್ನ ಬಿಜೆಪಿ ನಾವು ಪತ್ರಿಕೆಯಲ್ಲಿ ನೋಡಿರ್ತಾರೆ. ಅದು ನನಗೆಲ್ಲ ಹೋಗ್ಲಿಕ್ಕಿಲ್ಲ. ಯಾಕಂದ್ರೆ ಅವ್ರಿಗೆಲ್ಲ ಸ್ಥಾನಮಾನ ಸಿಕ್ಕಿಲ್ಲ ಅಂತ ನಮ್ಮ ಪಕ್ಷಕ್ಕೆ ಬಂದರು. ನಮ್ಮ ಪಕ್ಷ ಅವರು ಸೋತ ಮೇಲೆ MLC ಮಾಡಿದೆ. ಇನ್ನು ಅದಕ್ಕಿಂತ ಹೆಚ್ಚು ಮಾಡುವಂಥದ್ದು ಇಲ್ಲವೇ ಇಲ್ಲ. ಶಾರ್ಟ್ ಟೈಮ್ನಲ್ಲಿ ಅವ್ರಿಗೆಲ್ಲ ಅಷ್ಟು ಅಧಿಕಾರ ಕೊಟ್ಟಿದೆ. ಸೊ ಅಲ್ಲಿ ಶಾಸಕರಿದ್ದಾರನ್ನ ಅವ್ರು ಹೊರಗೆ ಹಾಕಿದ್ರು, ಟಿಕೆಟ್ ಕೊಟ್ಟಿಲ್ಲ. ಸೊ ಇರ್ಬೋದು. ನನಗೇನು ಹೋಗುವಂಥ ಅವ್ರ ಅವಶ್ಯಕತೆ ಇಲ್ಲ, ಇಲ್ಲೇ ಇರ್ತಾರೆ, ಅವಶ್ಯಕತೆ ಇಲ್ಲ. ಎಲ್ಲ ರೀತಿಯಿಂದ ಗೌರವ ಕೊಟ್ಟಿದೆ ಕಾಂಗ್ರೆಸ್ ಪಕ್ಷ ಅವರಿಗೆ, ಇಲ್ಲೇ ಇರ್ತಾರೆ. ಹೋಗೇನು ಮಾಡೋರು MP ಆಗಿದ್ರೆ ಹಂಗಿದ್ರೆ ಅದನ್ನ ಪ್ರಶ್ನೆ. MLA ಅದು ಏನು ಮಾಡೋರು ಅಲ್ಲಿ ಹೋಗಿ? ಅದೇನು ಲಾಭ ಆಗೋದು ದಿಲ್ಲಿಗೆ ಹೋಗಿ? ಸರ್, ಅಯೋಧ್ಯೆ ಶ್ರೀರಾಮ ವಿಚಾರದಲ್ಲಿ ಕಾಂಗ್ರೆಸ್ಗೆ ಒಂದಷ್ಟು ಭಯ ಶುರುವಾಗಿದೆ. ಹಾಗಾಗಿ ಸ್ಪಷ್ಟ ನಿಲುವಿಲ್ವಲ್ಲ ಸರ್ ಕಾಂಗ್ರೆಸ್ಗೆ? ಸ್ಪಷ್ಟ ನಿಲುವು ಅಂದ್ರೆ ಏನತ್ತ ಸ್ಪಷ್ಟ ನಿಲ್ಲಬೇಕ್ರಿ? ಏನು ಕಾಂಗ್ರೆಸ್ಗೆ ಅವಶ್ಯಕತೆ ಇಲ್ಲ. ಅಲ್ಲಿರೋ ವೋಟರಿಗೆ ಸ್ಪಷ್ಟವಾದ ನಿಲುವು ಇದೆ, ಜನರ ನಿಲುವು ಇದೆ. ರಾಮನ ಬಗ್ಗೆ ಪಕ್ಷಾತರ ಬಗ್ಗೆ ಹೇಳೋಂಥದ್ದು ಅವಶ್ಯಕತೆ ಇಲ್ಲ. ಇಲ್ಲಿದ್ದವರು ಕಾಂಗ್ರೆಸ್ನ ಭಾಳಷ್ಟು ವೋಟರು ಕಾರ್ಯಕರ್ತರು ಕೂಡ ರಾಮನ ಭಕ್ತರಿದ್ದಾರೆ. ಎಲ್ಲ ದೇವರುಗಳ ಭಕ್ತರಿದ್ದಾರೆ. ಯಾಕಂದ್ರೆ ಅವರು ರಾಜಕೀಯ ಅಡ್ವಾಂಟೇಜ್ ತೊಗೊತಾರೆ ಅಷ್ಟೇ. ಸೊ ಅವ್ರು ಹೇಳ್ತಾರೆ, ನಾವು ಸ್ಪಷ್ಟೀಕರಣ ಕೊಡೋದಾಗಲಿ ಹೇಳೋದು ಅವಶ್ಯಕತೆ ಇಲ್ಲ.